ಪ್ರಾಬ್ಲಮ್ ಬಷ್ಟೇ ಹೇಳಿಬಿಟ್ರೆ ಸಾಲದು. ಆ ಪ್ರಾಬ್ಲಮ್ನ ಹೇಗೆ ಕ್ಯೂರ್ ಮಾಡ್ಬೋದು ಅಂತ ಅದು ಕೂಡ ಸಮೇತ ನನ್ನ ಚಿತ್ರದಲ್ಲಿ ಕಾಣ್ಬೋದು. ಸೊ ಇದನ್ನ ಇಟ್ಕೊಂಡೇ ಮಾಡಿದಂಥ ಚಿತ್ರ ಮೋಸ್ಟ್ ಕಾಂಟ್ರವರ್ಷಿಯಲ್ ಫಿಲ್ಮ್ ಅನಂತನಾಮ ಅಂತರ. ಆಮೇಲೆ ರಾತ್ರಿ ಏನು ತೊಂದರೆ ಆಗ್ಲಿಲ್ಲ ತಾನೇ? ಇಲ್ಲ ಮಮ್ಮಿ, ಏನು ಆಗ್ಲಿಲ್ಲ. ಇಲ್ಲ, ಅಂಥದ್ದೇನು ಆಗ್ಲಿಲ್ಲ. ಹನಿಮೂನು ಅನಂತ್ಗೆ ಹೇಗನ್ನಿಸ್ತಾ ಇದೆಯಂತೆ? ಅದ್ ನನಗೇನ್ ಗೊತ್ತು, ಅವ್ರನ್ನೇ ಕೇಳ್ಬೇಕು. ಹಾ ಹಾ, ಸ್ವಲ್ಪ ಅನಂತು ಫೋನ್ ಕೊಡು. ತಗೊಳ್ಳಿ. ಏನಂತೆ? ನಿಮ್ ಹತ್ರ ಮಾತಾಡ್ಬೇಕಂತೆ. ಯಾತಕ್ಕಂತೆ? ನಿನ್ನೆ ರಾತ್ರಿ ಹನಿಮೂನ್ ಹೇಗಿತ್ತು ಅಂತ ಕೇಳಲಿಕ್ಕೆ. ತಗೊಳ್ಳಿ. ಹಲೋ ಅತ್ತೆ, ಗುಡ್ ಮಾರ್ನಿಂಗ್. ಕಾಶಿನಾಥ್ ಸೃಷ್ಟಿಸಿದ ಶಿಷ್ಯಗಣ ಬಹಳ ದೊಡ್ಡದು. ವಿ ಮನೋಹರ್, ಸುನೀಲ್ ಕುಮಾರ್ ದೇಸಾಯಿ, ನಟ ನಿರ್ದೇಶಕ ಉಪೇಂದ್ರ ಇವರೆಲ್ಲ ಕಾಶಿ ಗುರುಕುಲದಲ್ಲಿ ತರಬೇತಿ ಪಡೆದು ಇಂದಿಗೂ ಮೆರೆಯುತ್ತಿರುವ ಪ್ರತಿಭಾವಂತ ಶಿಷ್ಯರು. ನಾನು, ಉಪೇಂದ್ರ, ಜನಾರ್ದನ್ ನಾಯ್ಡು ಅಂತಿದ್ದರು, ಮತ್ತು ಮುರಳಿ ಮೋಹನ್, ಹೀಗೆ ಅವರೆಲ್ಲ ಬಂದು ಹೋಗ್ತಿದ್ರು. ನಾನಂತೂ ಪರ್ಮನೆಂಟಾಗಿ ಅಲ್ಲೇ ಇರ್ತಿದ್ದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ, ಮತ್ತು ಅಲ್ಲೇ ಉಳ್ಕೊಳ್ಳೋದು. ಒಂದೊಂದು ಸಲ ನಮಗೆ ಹಾಕೋದಕ್ಕೆ ಶರ್ಟ್ ಇಲ್ಲ ಅಂತಂದರೆ ಅವ್ರ ತಮ್ಮ ಉಮಾಪತಿಯವ್ರ ಶರ್ಟನ್ನು ಹಾಕ್ಕೊಂಡು ಓಡಾಡ್ತಿದ್ವಿ. ಅಷ್ಟೊಂದು ಸಲಿಗೆ ಇರ್ತಿತ್ತು. ನಮ್ಮನ್ನೆಲ್ಲ ಸಾಯಂಕಾಲ ಹೊತ್ತು ಆದ ತಕ್ಷಣ ಅವರು ಕರೆದು ನೀವೇನು ಕತೆ ಮಾಡಿದ್ರಿ, ನೀವೇನಾದ್ರು ಕತೆ ಮಾಡಿದ್ರಾ ಅಂತ ಕೇಳ್ತಿದ್ರು. ಸೊ ನಾವು ಕತೆಗಳನ್ನ ಮಾಡಿಕೊಂಡು ಅವ್ರಿಗೆ ಹೇಳ್ತಿದ್ವಿ. ಹೀಗೆ ನಮಗದೊಂದು ಗುರುಕುಲ ಆಗಿತ್ತು, ನಮಗದೊಂದು ಸ್ಕೂಲ್ ಆಗಿತ್ತು. ಸೊ ಹೀಗೆ ಶಿಷ್ಯರನ್ನ ತಯಾರು ಮಾಡೋದ್ರಲ್ಲಿ ಅವರು ಒಂದು ಹುಮ್ಮಸ್ಸಲ್ಲಿ ಅವರು ಇರ್ತಿದ್ರು. ಒಂದು ರೀತಿಯಲ್ಲಿ ನಂದು ಉಪೇಂದ್ರದ್ದು ಒಂದು ರೀತಿ ಪ್ಯಾರಲಲ್ ಬೆಳವಣಿಗೆ ಅಂತ ಹೇಳ್ಬೋದು. ಅಂತ ಹೇಳಿದರೆ ನಾನು ಫಸ್ಟು ಟ್ರೈ ಮಾಡೋದು ಒಂದು ಕಾಮಿಡಿ ಚಿತ್ರ ಮಾಡಿದೆ, ಅಪರೂಪದ ಅತಿಥಿಗಳು. ಅವನು ಒಂಥರ ಕಾಮಿಡಿ ಸೇಫರ್ ಇದೆ ಅಂಥೇಳಿ ತರಲೆ ನನ್ನ ಮಗ ಅಂಥೇಳಿ ಮಾಡ್ದ. ಅದಾದ್ರ ಮೇಲೆ ಅವ್ನು ಆರಿಸ್ಕೊಂಡಿದ್ದು ಒಂದು ಸಸ್ಪೆನ್ಸ್ ಫಿಲ್ಮ್ ಉಶ್. ನಾನು ಅಪರಿಚಿತ ಮಾಡಿದ್ದೇನೆ, ಎರಡನೇ ಪಿಕ್ಚರು. ಅವನು ಸಹಿತ ಒಂದು ಎರಡನೇ ಪಿಕ್ಚರ್ನ ಉಶ್ ಅಂಥೇಳಿ ಮಾಡ್ದ. Come on, get up, get up! ಕಾಶಿನಾಥ್, ಕಾಶಿನಾಥ್! ಎಸ್, ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿಗೆ ಕೊನೆ ಆಯ್ತು. ಯು ಆರ್ ಅಂಡರ್ ಅರೆಸ್ಟ್. ತುಂಬ ಆಶ್ಚರ್ಯ ಅಂದರೆ ನನ್ನ ಫಸ್ಟ್ ಸಿನಿಮಾನು ಕೂಡ ಒಂದು ಕಾಮಿಡಿ ಸಿನಿಮಾ. ಏನೋ ತರಲೆ ನನ್ನ ಮಗ ಅಂತ ಜಗ್ಗೇಶ್ ಅವರು ಫಸ್ಟ್ ಹೀರೋ ಆಗಿ ನಡೆಸಿದಂಥ ಚಿತ್ರ. ಕಾಶಿ ಸರ್ದು ಫಸ್ಟ್ ಸಿನಿಮಾ ಅಪರೂಪದ ಅತಿಥಿಗಳು ಅಂತ ಒಂದು ಕಾಮಿಡಿ ಸಿನಿಮಾ ಮಾಡಿದರು. ಅದಾದಮೇಲೆ ಅವ್ರು ಅಪರಿಚಿತ ಅಂತ ಮಾಡಿದ್ರು. ಅದೇನೋ ಗೊತ್ತಿಲ್ಲ, ಗುರುನ ಫಾಲೋ ಮಾಡಿದ್ದಕ್ಕೆ ಏನೋ ನನಗೂ ಕೂಡ ಒಂದು ವಿಷನ್ನ ಚಿತ್ರ ಮಾಡೋ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಸಾರೆ, ಅದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸು, ಒಂದು ಒಳ್ಳೆ ಡೈರೆಕ್ಟರ್ ಆಗಿರುವಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿ ಆ ಸಿನಿಮಾಗೆ ಒಂದು ಮೆರುಗು ತಂದು ಕೊಟ್ಟರು. ಆ ಸಿನಿಮಾ ಒಂದು ಹೈಲೈಟ್ ಆಯಿತು ಅನ್ನೋ ಕಾರಣನೇ ಕಾಶಿ ಸರ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು. ಸೊ ಈ ಥರ ಏನೋ ಉಪೇಂದ್ರ ಅನ್ನೋ ಒಂದು ಹೆಸರು ಕನ್ನಡ ಇಂಡಸ್ಟ್ರಿಲಿ ಇದೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಥರ ಅದಕ್ಕೆ ಮುಖ್ಯವಾದ ಒಂದು ಗಾಡ್ ಫಾದರೇ ಕಾಶಿ ಸರ್ ಅವರು. ಕಾಶಿ ಸರ್ ಅವರೇ ನಿಮ್ಮನ್ನು ಲೈಫಲ್ಲಿ ಯಾವತ್ತೂ ನಾನು ಮರೆಯಲ್ಲ. ಯಾವತ್ತೂ ನೀವು ಗುರುಗಳಾಗೇ ಇರ್ತೀರ. ನನಗೆ ನಿಮ್ಮಿಂದ ಇನ್ನೂ ನಾನು ಕಲಿಯೋದು ತುಂಬ ಇದೆ. ಯಾವಕ್ಕಾರ ಅವಕಾಶ ಸಿಕ್ಕರೆ ನಿಮ್ಮ ಹತ್ರ ಇನ್ನೂ ಕೆಲಸ ಮಾಡಬೇಕು ಅನ್ನೋ ಆಸೆನೂ ನನಗಿದೆ. ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಹಲವು ಚಿತ್ರಗಳನ್ನು ನಿರ್ಮಿಸಿದ ಕಾಶಿನಾಥ್ ಮುಡಿಗೆ ಅನೇಕ ಗೌರವ ಪ್ರಶಸ್ತಿಗಳು, ಪುರಸ್ಕಾರಗಳು ಸಂದಿವೆ. ಏನಂತ ಹೇಳಿದ್ರೆ ನಾವು ಏನೋ ಅಂದ್ಕೊಂಡಿರ್ತೀವಿ ಇಂಡಸ್ಟ್ರಿ ಬಗ್ಗೆ ಆಗ್ಬೋದು, ಇಂಡಸ್ಟ್ರಿನ ಒಂದು ಸಕ್ಸಸ್ ಬಿಟ್ಬಿಟ್ಟು ಓಕೆ ನಾವಿನ್ನು ಇಂಡಸ್ಟ್ರಿನ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಏನೇನೋ ಫೀಲಿಂಗ್ ಬರುತ್ತೆ. ಬಟ್ ಇಂಡಸ್ಟ್ರಿ ಇಷ್ಟರವರೆಗೆ ಯಾರು ಕಂಟ್ರೋಲಿಗೆ ಸಿಗಿಲ್ಲ, ಮುಂದೆ ಯಾರು ಕಂಟ್ರೋಲ್ ಸಿಗಲ್ಲ ಅಂತ ಆಮೇಲೆ ಗೊತ್ತಾಯಿತು. ಸೊ ಅದರಿಂದ ಯಾವತ್ತು ಯಾರು ಏನು ಬೇಕಾದ್ರೂ ಆಗ್ಬೋದು, ಮೇಲೂ ಹೋಗ್ಬೋದು, ಹಾಗೆ ಕೆಳಗೂ ಬರ್ಬೋದು, ಆಕಾಶದಲ್ಲಿ ಹಾರ್ಬೋದು, ಭೂಮಿಗೂ ಬೀಳ್ಬೋದು, ಅರಮನೆ ಕಟ್ಬೋದು. ಆದರೆ ಅರಮನೆ ಮೇಂಟೈನ್ ಮಾಡೋದಿರುತ್ತಲ್ಲ ಅದು ಭಾಳ ಕಷ್ಟ. ಈ ಮನೋಭಾವಗಳೆಲ್ಲ ನನಗೆ ಬಂದ ಕೂಡಲೇ ನಾನು ಸ್ವಲ್ಪ ಕೇರ್ಫುಲ್ ಆದೆ. ನನ್ನ ಲೈಫಲ್ಲಿ ಅಳವಡಿಸ್ಕೊಡೋದು ಕೂಡ ಒಂದು ರೀತಿಯಲ್ಲಿ ಸಿಂಪ್ಲಿಸಿಟಿ. ನನಗನ್ಸುತ್ತೆ ಟೆನ್ಷನ್ನೇ ಇರಲ್ಲ. ಅವರ ದೃಷ್ಟಿಯಲ್ಲಿ ಬದುಕಿನ ತತ್ವ ಎಂದರೆ ಆಧ್ಯಾತ್ಮವಲ್ಲ, ಅನುಭವದ ತತ್ವ. ಅದೇ ಅವರ
ಪ್ರಾಕ್ಟಿಕಲ್ ಫಿಲಾಸಫಿ.